ಜೈ ಹಿಂದ್. ನೋಡ್ರಿ, ಇವಾಗ ಎಸ್ ಎಸ್ ಸಿ ಜಿ ಡಿ ಕೀ ಆನ್ಸರ್ ಅನ್ನ ಬಿಟ್ಟಿದಾರ. ಇಲ್ಲಿ ಸ್ಕೋರ್ ನ ಹೆಂಗ್ ಚೆಕ್ ಮಾಡ್ಬೇಕು, ಯಾವ ತರ ನೆಗೆಟಿವ್ ತೆಗಿಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಎಲ್ಲರೂ ಹೇಳಿರ್ತಾರೆ ಒಂದೊಂದ್ ತರ, ಬಟ್ ಅದ್ರ ಸೊ ಕ್ಲಿಯರ್ ಆಗಿ ಹೇಳ್ತೀನಿ. ಅದನ್ನ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ನಿಮ್ ಸ್ಕೋರ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಪ್ಪಾ ಅಂತಂದ್ ಹೇಳಿದ್ರೆ, ಯಾವ ತರ ನೆಕ್ಸ್ಟ್ ಪ್ರಿಪರೇಷನ್ ಆಗ್ಬೇಕು, ಎಷ್ಟು ಸ್ಕೋರ್ ಆಗಿದ್ರೆ ಸೆಲೆಕ್ಷನ್ ಆಗುತ್ತೆ, ಅದ್ರ ಮೇಲೆ ವಿಡಿಯೋವನ್ನ ನಾನು ಮಾಡಾಕ್ತೀನಿ. ಇಲ್ಲಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ನಾನು ಲಿಂಕ್ ಅನ್ನ ನಿಮ್ಗೆ ಕೆಳಗಡೆ ಹಾಕಿರ್ತೀನಿ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಈ ತರ ಪೇಜ್ ಓಪನ್ ಆಗತ್ತಾ. ಇದ್ರಲ್ಲಿ ನಿಮ್ ರೋಲ್ ನಂಬರ್ ಅನ್ನ ಹಾಕ್ರಿ. ಸೊ ರೋಲ್ ನಂಬರ್ ಹಾಕಿದ ನಂತರ ನಿಮ್ದು ಪಾಸ್ವರ್ಡ್ ಏನಿದೆಯೋ, ಸೊ ಪಾಸ್ವರ್ಡ್ ಅನ್ನ ಹಾಕಿ. ಪಾಸ್ವರ್ಡ್ ಹಾಕಿದ ನಂತರ ಲಾಗಿನ್ ಕೊಟ್ರಿಯಪ್ಪ ಅಂತಂದ್ ಹೇಳಿದ್ರೆ, ಸೊ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗತ್ತ. ಸೊ ಈ ರೀತಿ ಓಪನ್ ಆಯ್ತು ಅಂತಂದ್ ಹೇಳಿದ್ರೆ, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡ್ರಿ. ಸೊ ಇದನ್ನೆಲ್ಲ ಓದ್ಕೊಂಡ್ ಬಂದ ನಂತರ 2024 ಆದ ನಂತರ ಕ್ಲಿಕ್ ಹಿಯರ್ ಅಂತಂದ್ ಬರುತ್ತೆ. ಕೆಲವು ಜನರಿಗೆ ಕಾಣಿಸಲ್ಲ ಏನ್ ಮಾಡ್ಬೇಕು ಅಂತಂದ್ ಹೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ, ಸೊ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ, ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ, ಏನ್ ರಾಂಗ್ ಆಗಿದೆ ಅನ್ನೋದನ್ನು ಎಲ್ಲಾನು ಏನಂತಂದ್ ಹೇಳಿದ್ರೆ ಇದರಲ್ಲಿ ತೋರ್ಸುತ್ತ. ಸೊ ಇಲ್ಲಿ ನೋಡ್ರಿ, ಈಗ ಫಸ್ಟ್ ಎಕ್ಸಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಐತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಅವ್ರು ಕೊಟ್ಟಿದಾರೆ, ರೆಡ್ ಇದ್ದದೆಲ್ಲ ರಾಂಗ್ ಆನ್ಸರ್, ಗ್ರೀನ್ ಕಲರ್ ಏನೈತಲ್ಲ ಅದು ಕರೆಕ್ಟ್ ಆಗೈತೆ. ಇಲ್ಲಿ ನಿಮ್ದು ನೋಡ್ಬೇಕು, ನೀವು ಆನ್ಸರ್ ಚೂಸ್ ಮಾಡಿದಿರೋ ಇಲ್ಲ. ಚೂಸ್ ಅನ್ ಆಪ್ಷನ್ ಅಂತ ಇರುತ್ತೆ, ಇಲ್ಲಿ ನಾಟ್ ಆನ್ಸರ್ ಐತೆ. ಸೊ ಇದಕ್ಕೆ ಏನಂತಂದ್ ಹೇಳಿದ್ರೆ ಯಾವುದೇ ತರದ್ ನೆಗೆಟಿವ್ ಇಲ್ಲ. ಅಂದ್ರೆ ನೀವು ಟಚ್ ಮಾಡಿಲ್ಲ, ಅದಕ್ಕೆ ನೆಗೆಟಿವ್ ತಗೊಳಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಇದೆ ನೋಡ್ರಿ, ಎರಡನೇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಟ್ ಆನ್ಸರ್ ಐತೆ, ಬಿಟ್ಬಿಡ್ರಿ. ಅದನ್ನು ಏನಂತಂದ್ ಹೇಳಿದ್ರೆ ಇದು ಮಾಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆನ್ಸರ್ಡ್ ಅಂತಂದ್ ಐತೆ ನೋಡ್ರಿ. ಅದ್ ಮೊದಲು ಇಲ್ಲಿ ನೋಡ್ರಿ, ಇಲ್ಲಿ ಆನ್ಸರ್ ಅಂತಂದ್ ಐತೆ. ನೀವು ಆಪ್ಷನ್ ನ ಚೂಸ್ ಮಾಡಿದ್ರಿ, ನಾಲ್ಕನೇ ಆಪ್ಷನ್ ಚೂಸ್ ಮಾಡಿರಿ. ಇಲ್ಲಿ ಗ್ರೀನ್ ಕಲರ್ ಯಾವ ಆಪ್ಷನ್ ಐತಿ, ಓಕೆ, ಇಲ್ಲೂ ನಾಲ್ಕನೇದು ಐತೆ. ಹಂಗಾದ್ರೆ ನಿಮ್ದು ಒಂದು ಕ್ವಶನ್ ಕರೆಕ್ಟ್ ಆಯ್ತು ಅಂತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನಾನೊಂದು ಸ್ವಲ್ಪ ಹೇಳ್ಕೊಡ್ತೀನಿ. ಅದಾದ ನಂತರ ಇಲ್ಲಿ ಕೂಡ ಚೂಸ್ ಮಾಡಿದಾರ. ಸೊ ಕ್ವಶನ್ ಅನ್ನ ಆನ್ಸರ್ ಆಪ್ಷನ್ ಅನ್ನ ಚೂಸ್ ಮಾಡಿದಾರ, ಅಂದ್ರೆ ಈ ಕ್ವಶನ್ ನ ಟಚ್ ಮಾಡಿದಾರ. ಇವ್ರು ಚೂಸ್ ಮಾಡ್ಕೊಂಡಿರೋದು ಆಪ್ಷನ್ ಏನು, ನಾಲ್ಕನೇದು. ಇಲ್ಲಿ ಅವ್ರು ಕೊಟ್ಟಿರೋ ಆನ್ಸರ್ ಏನು, ನಾಲ್ಕನೇದು. ಅಂದ್ರೆ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವ್ರು ಚೂಸ್ ಮಾಡ್ಕೊಂಡಿರೋ ಆಪ್ಷನ್ 4 ಐತೆ. ಇಲ್ಲಿ ಕೊಟ್ಟಿರೋ ಆನ್ಸರ್ ಏನೈತಿ, ಕೀ ಆನ್ಸರ್ 4 ಐತೆ. ಅಂದ್ರೆ 3 ಕ್ವಶನ್ಸ್ ಗಳು ಕರೆಕ್ಟ್ ಅದು. ನೆಕ್ಸ್ಟ್ ನೋಡ್ರಿ, ಇವ್ರು ಆನ್ಸರ್ ಮಾಡಿಲ್ಲ. ಅಂದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ, ಇಲ್ಲಿ ಆಪ್ಷನ್ ಕೂಡ ಐತಿ, ಆನ್ಸರ್ ಮಾಡಿಲ್ಲ ಅಂದ್ರೆ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏಳನೇದು ಕೂಡ ಇಲ್ಲಿ ಒಂದ್ ಐತಿ. ಇಲ್ಲೂ ಕೂಡ ಆನ್ಸರ್ ಒಂದ್ ಕೊಟ್ಟಿದ್ದಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 ಐತೆ, 2 ಚೂಸ್ ಮಾಡಿದ್ರೆ. ಇಲ್ಲೂ ಕೂಡ 2 ಆನ್ಸರ್ ಕೊಟ್ಟಿದ್ದಾನೆ, ಇದು ಕರೆಕ್ಟ್ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಐತೆ. ಇವ್ರು ಚೂಸ್ ಮಾಡಿರೋ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ವಿಡಿಯೋ 1 ಅಂತ ಚೂಸ್ ಮಾಡ್ಯಾರ. ಬಟ್ ಅದ್ರಲ್ಲಿ ಕೀ ಆನ್ಸರ್ ಎಷ್ಟು ಕೊಟ್ಟಿದ್ದಾರೆ, 2 ಅಂತಂದ್ ಸೊ 2 ಅಂತಂದ್ ಕೊಟ್ಟಿದಾರ. ಸೊ ಇಲ್ಲಿ ಏನಾಯ್ತು, ನಮ್ದು 1 ಮಾರ್ಕ್, 1 ಕ್ವಶನ್ ರಾಂಗ್ ಆಯ್ತು. 1 ಕ್ವಶನ್ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ ಏನು, ನೆನ್ಪಿಟ್ಕೊಳ್ರಿ. ಇವಾಗ ನಾನು ಹೇಳ್ತೀನಿ. ಸೊ 1 ಕ್ವಶನ್ ರಾಂಗ್ ಆದ್ರೆ, 2 ಕ್ವಶನ್ ರಾಂಗ್ ಆದ್ರೆ ಏನು ಅಂತಂದ್ ಹೇಳಿ. ಎಸ್, ಇಲ್ಲಿ ನೋಡ್ರಿ, ಟೋಟಲ್ ಏನು, ಟೋಟಲ್ ಎಷ್ಟಿದಾವ ನಮ್ ಕ್ವಶನ್ಸ್ ಗಳು, 80 ಕ್ವಶನ್ಸ್ ಗಳಿದಾವ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಕ್ಲಿಯರ್ ಆಗಿ. ಟೋಟಲ್ 80 ಕ್ವಶನ್ಸ್ ಗಳಿದಾವ. 80 ಕ್ವಶನ್ಸ್ ಒಳಗಡೆ ನೀವು ನಾಟ್ ಆನ್ಸರ್ ಯಾವ್ದು ಟಚ್ ಮಾಡಿಲ್ಲಲ್ಲ, ನಾಟ್ ಆನ್ಸರ್ ಇತ್ತ, ಆ ಕ್ವಶನ್ಸ್ ಗಳನ್ನ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಡ್ರಿ. ಅವ್ನ ತಲೆ ಬಿಟ್ಬಿಡ್ರಿ, ಅವ್ನ್ ಬಿಟ್ಬಿಡೋದು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕರೆಕ್ಟ್ ಎಷ್ಟಾಗಿದಾವ ಅಂತ ಕ್ಯಾಲ್ಕುಲೇಟ್ ಮಾಡ್ರಿ. ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಕರೆಕ್ಟ್ ಆನ್ಸರ್ ಗಳು ಎಷ್ಟಾಗಿದಾವು. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ, 40 ಕ್ವಶನ್ಸ್ ಕರೆಕ್ಟ್ ಆಗಿದಾವ. ಅದಕ್ಕೆ ಏನ್ ಮಾಡ್ರಿ, ಇಂಟು 2 ಅಂತ ಮಾಡ್ರಿ. ಎಷ್ಟು ಕರೆಕ್ಟ್ ಆಯ್ತು, 80 ಮಾರ್ಕ್ಸ್ ಬಂತು. ಸೊ ಇಂಟು 2, 1 ಕ್ವಶನ್ ಕರೆಕ್ಟ್ ಆದ್ರೆ 2 ಮಾರ್ಕ್ಸ್ ಅಲ್ಲ, ಟೋಟಲ್ 80 ಮಾರ್ಕ್ಸ್ ಬಂತು. ಸರ್ ಇದ್ರಲ್ಲಿ ನನಗೇನಂತಂದ್ ಹೇಳಿದ್ರೆ ರಾಂಗ್ ಆಗಿದವ್ರು ನಾನು ಹಾಕಿದೇನ್ರಿ, ಬಟ್ ಅದ್ರ ಸೊ ನಮ್ದು ಆನ್ಸರ್ ರಾಂಗ್ ಆಗಿದ್ರಿ. ಒಂದ್ 20 ಕ್ವಶನ್ ರಾಂಗ್ ಆಗಿದಾವ ಅನ್ಕೊಳ್ರಿ. ಅಂದ್ರೆ 0.25 ಮಾಡ್ರಿ ಅದಕ್ಕ. ಅಂದ್ರೆ 1 ಕ್ವಶನ್ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 0.25 ಮಾರ್ಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಗುತ್ತೆ. ಸೊ ಟೋಟಲ್ 20 ಇಂಟು 0.25 ಮಾಡ್ರಿ, ಎಷ್ಟು ಮಾರ್ಕ್ಸ್ ಹೋಯ್ತಪ್ಪ ಅಂತಂದ್ ಹೇಳಿದ್ರೆ 5 ಮಾರ್ಕ್ಸ್. ಇಲ್ಲಿ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ರಿ, ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 75 ಮಾರ್ಕ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಿಮ್ ಮಾರ್ಕ್ಸ್ ಗಳನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಎಷ್ಟು ಕರೆಕ್ಟ್ ಆಗಿದಾವು, ಎಷ್ಟು ರಾಂಗ್, ಕರೆಕ್ಟ್ ಆದ್ರೆ ಇಂಟು 2 ಮಾಡ್ರಿ, ರಾಂಗ್ ಎಷ್ಟಾಗಿರ್ತಾವ ಅದಕ್ಕೆ 0.25 ಅಂತ ಇಂಟು ಮಾಡ್ರಿ. ಸೊ ಮೈನಸ್ ಮಾಡ್ಕೊಂಡು ಎಷ್ಟು ಮಾರ್ಕ್ಸ್ ಬಂದವ ಅಂತ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ, ಎಲ್ಲಾ ಕಡೆ ಒಂದ್ ಸ್ವಲ್ಪ ಸರ್ಚ್ ಮಾಡ್ಬಿಟ್ಟು ಎಲ್ಲಾ ಕಡೆ ನೋಡ್ಕೊಂಡು ಯಾರ್ಯಾರ ಸ್ಕೋರ್ ಎಷ್ಟೆಷ್ಟಾಗಿದೆ ಅನ್ಕೊಂಡು ನೋಡ್ಕೊಂಡು ನಾನು ನಿಮ್ಗೆ ಏನಂತಂದ್ ಹೇಳಿದ್ರೆ ಎಲ್ಲಿವರೆಗೂ ಮೆರಿಟ್ ನಿಲ್ಬಹುದು, ಆಮೇಲೆ ನೆಕ್ಸ್ಟ್ ಯಾರ್ಯಾರೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಆಗಿ ಮಾಡ್ರಿ, ಕ್ಲಿಯರ್ ಆಗಿ ಮಾಡ್ರಿ ಅನ್ನೋದು ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.